ನೀನ್ ನಿಲ್ಸು ನಿಲ್ಸು, ನೀನ್ ನಡೆಯೋ. ಏ ಬರ್ರೋ ಇಲ್ಲಿ. ಎಷ್ಟು ಜನ ಸೀನಿಯರ್ ಕುಂತಿದೀವಿ, ನೋಡ್ದೇನೆ ಹೋಗ್ತಿದ್ರಲ್ಲೋ. ಏಯ್ ಬನ್ರ ಇಲ್ಲಿ. ಎಷ್ಟು ಜನ ಸೀನಿಯರ್ ಕೂತಿದ್ದೀವಿ, ವಿಶ್ ಮಾಡಿ ಹೋಗಕ್ಕಾಗಲ್ಲ? ಏ ವಿಶ್ ಮಾಡ್ರು. ಹ್ಯಾಪಿ ಬರ್ತ್ಡೇ ಟು ಯು. ಸರಲೈ ಏನಾಯ್ತು? ವಿಶ್ ಮಾಡು ಅಂದ್ರಲ್ಲ ಸರ್. ಗುಡ್ ಮಾರ್ನಿಂಗ್ ಹೇಳಕ್ಕಾಗಲ್ಲ? ಗುಡ್ ಮಾರ್ನಿಂಗ್ ಸರ್. ಏಯ್ ಹಿಂಗಲ್ಲ, ಸಲ್ಯೂಟ್ ಹುಡ್ರು. ಗುಡ್ ಮಾರ್ನಿಂಗ್ ಸರ್. गाव कोणचा बेदरा? ನಿಮ್ಮ ಊರ್ಲೆ ದಾವಣಗೆರೆ ಹತ್ರ ಕುಸ್ಕೂರ್ ಸರ್. ಏ ನಮಗೆ ಹೋಗಿ ಏನಾದ್ರು ತಿನ್ನಕ್ತಾರೋ. ಏಯ್ ನೀಲ್ ಬಾರೋ. ಬೈಕ್ ಓಡ್ಸಕ್ ಬರುತ್ತಾ? ಸ್ಟಾರ್ಟ್ ಮಾಡು. ಸರ್ ಬೈಕ್ ಎಲ್ಲಿದೆ ಸರ್? ಅಜ್ಯೂಮ್ ಮಾಡ್ಕೊಳು, ಅಜ್ಯೂಮ್ ಮಾಡು. ಸರ್ ಇದು ಯಾವ ಬೈಕ್ ಸರ್? ರಾಯಲ್ ಎನ್ಫೀಲ್ಡ್. ಸರ್ ಥ್ಯಾಂಕ್ಸ್ ಸರ್. ಫಸ್ಟ್ ಟೈಮ್ ಸರ್ ಬುಲೆಟ್ ಓಡಿಸ್ತಾ ಇರೋದು ನಾನು. ನಂಗೊಂದು ಚಾನ್ಸ್ ಸರ್. ಆಮೇಲೆ ಫಸ್ಟ್ ಅವ್ನು ಹೋಗ್ಲಿ, ನೀನ್ ಸ್ಟಾರ್ಟ್ ಮಾಡು. ಅವನ್ ಗಾಡಿ ಸ್ಟಾರ್ಟ್ ಮಾಡ್ತಾ ಇದ್ರೆ ನೀನೇನೋ ಮಾಡ್ತೀಯಾ, ಸೌಂಡ್ ಕೊಡು. ಏಯ್ ನೀ ಈಚೆ ಬರ್ಲಿ. ಏ ಬಸ್ ಹೊಡಿಲೆ. ಸ್ಪೀಡಾಗಿ ಮಾಡ್ಲಿ, ಸ್ಪೀಡಾಗಿ ಮಾಡು ಬೇಗ. ಏಯ್ ನೀನ್ ನಿಲ್ಸು, ನೀನ್ ಹಿಂದೆ ಹೋಗು, ನೀನ್ ಬಾರ. ಡ್ರ್ಯಾಂಗ್ ಮಾಡು ನೀನು. ಬೋರ್ಡ್ ಸರ್. ಅಸ್ಯೂಮ್ ಮಾಡ್ಕೊಳೋ. ಆಯ್ತು ಸರ್. ಏನೋ ಬಿಡಿಸ್ದೆ? ಡ್ರ್ಯಾಗನ್ ಸರ್. ಏನ್ ಡ್ರ್ಯಾಗನ್ನು? ಡ್ರ್ಯಾಗನ್ ಎಲ್ಲಿ ಕಾಣ್ತಾ ಇದೆ ಅಲ್ಲಿ? ಮೊಟ್ಟೆ ಮೊಟ್ಟೆ ಒಳಗಿದೆಯಲ್ಲ ಸರ್, ಅಜ್ಯೂಮ್ ಮಾಡ್ಕೊಳ್ಳಿ. ಏನು ನಗ್ತಾ ಇದೀಯ ನೀನು? ಅಲ್ಲಿ ನೋಡು ಮಚ್ಚ, ಅಲ್ಲಿ ನೋಡು. ಹಲೋ ಮೇಡಮ್, ಇಲ್ಲಿ ಬನ್ನಿ. तुम लोगों के नाम? विदिशा, विनिशा, सुषमा, अक्षता. अक्षता. सरनेम नहीं है? नहीं है. ಅಕ್ಷತನಾ? ಇಲ್ಲಿ ಬಾ, ಅವನಿಗೆ ಪ್ರಪೋಸ್ ಮಾಡು. ನಾನ್ ಮಾಡಲ್ಲ. ಮಾಡು ಅಷ್ಟೇ. ಅವಳು ಮಾಡಲ್ಲ ಅಂತ ಹೇಳ್ತಾನೆ, ಸುಮ್ಮನಿರು. ನೀ ಏನ್ ಜಾಸ್ತಿ ಮಾತಾಡ್ತಾ ಇದ್ದಿ? ಏನಿವಾಗ? ಹಾಂ ಏನೋ ಮಾಡ್ತೀಯಾ? ಸೀನಿಯರ್ಸ್ ರ್ಯಾಗ್ ಮಾಡಿದ್ದು ಆಯಿತು, ನಾವು ಅವ್ರ ಜೊತೆ ಜಗಳ ಮಾಡಿದ್ದು ಆಯಿತು, ಹುಡುಗಿಯರ ಜೊತೆ ಫ್ರೆಂಡ್ಶಿಪ್ಪು ಆಯಿತು. ಅಭಿಷೇಕ್, ಪ್ರೆಸೆಂಟ್ ಸರ್. ಅರ್ಜುನ್, ಎಸ್ ಸರ್. ಜಗಮೋಹನ್, ಎಸ್ ಸರ್. ಡೋರ್ ತೆಗೆ ಹೋಗಿ. ಏಯ್ ಯಾಕೋ ಇವತ್ತು ಲೇಟು? ಸರ್ ಸಾರಿ ಸರ್. ಅಟೆಂಡೆನ್ಸ್ ಅಂತೂ ಕೊಡಲ್ಲ, ಒಳಗಡೆ ಕ್ಲಾಸಲ್ಲಿ ಕೂತ್ಕೋ. ಏಯ್ ನಿಂತ್ಕೊಳ್ಳೋ, ನಿನ್ನ ರಿಜಿಸ್ಟರ್ ನಂಬರ್ ಹೇಳೋ. 4PA 14CV
ಏಯ್ ಯಾವನೋ ಪ್ರಾಕ್ಸಿ ಹಾಕ್ಸಿದ್ದು? ನಿಮ್ಗೆ ಅಟೆಂಡೆನ್ಸ್ ಹೇಳಿದ್ದು ಯಾರು? ಏಯ್ ಬರೋ ಇಲ್ಲಿ. ಯಾವನವನು ಪ್ರಾಕ್ಸಿ ಹಾಕ್ಸಿದ್ದು? ನಿಮ್ಗೆ ಅಟೆಂಡೆನ್ಸ್ ಹೇಳಿದ್ದು ಯಾರು? ಗಿಡ ಪೈಸೆ ಕಮ್ಮಿ ಯಾರು? ಯಾಕೋ ಅವನಿಗೆ ಪ್ರಾಕ್ಸಿ ಹಾಕ್ಸಿದ್ದು? ಗೆಟ್ ಔಟ್ ಐಸೆ, ಬೋತ್ ಆಫ್ ಯು ಗೆಟ್ ಔಟ್. ಸೇರ್ಸಲ್ಲ ಅಂತ ಹೇಳಿದ್ನಲ್ಲ, ಹೋಗ್ತಾ ಇರೋ. ಬ್ಯಾಗ್ ಸರ್. ಕಾಲೇಜ್ ಗೇಟಲ್ಲಿ ಫೇಲ್ ಆಗಿ ಬಂದವರ ಕಾಪಾಡೋ ಚೊಂಬೇಶ್ವರ. ಮಚ್ಚ, ಇವತ್ತು ನಿಮ್ಗೆಲ್ಲ ನಂದೇ ಪಾರ್ಟಿ. ಹೌದಾ ಮಚ್ಚ? ಹಾಯ್ ಮಚ್ಚ. ಹಾಯ್ ಮಗ. ಹಾಯ್. ಎಲ್ಲೋಗಿದ್ದೋ? ನೋಟಿಸ್ ಬೋರ್ಡ್ ಹತ್ರ ಹೋಗಿದ್ದೆ ಮಗ, ನಾಳೆಯಿಂದ ಇಂಟರ್ನಲ್ಸ್ ಅಂತೆ. 2 ಇಂಟರ್ನಲ್ ಅಂತೂ ಎವರೇಜ್ ಆಗಲಿಲ್ಲ, ಇದ್ರಲ್ಲಾದರೂ ಮಾಡ್ಕೋಬೇಕು. ಬಿಡೋ ಮಚ್ಚ, 4th ಇಂಟರ್ನಲ್ ಮಾಡ್ತಾರೆ. ಅದು ಮಚ್ಚ. ಏಯ್, ನೀ ಕ್ಲಾಸಿಗೆ ಬರೋದೇ ಲೇಟು, ಇಂಟರ್ನಲ್ಸಿಗಾದ್ರೆ ಸ್ವಲ್ಪ ಬೇಗ ಬಾ. ಮಚ್ಚ, ಇವತ್ತು ನಂದೇ ಪಾರ್ಟಿ, ನಿಂಗೆ ಏನು ಬೇಕು ಅದು ತಗೋ ಮಚ್ಚ. ಹಂಗ ಸರಿ ಮಗ. ಮಚ್ಚ, ಅವ್ನು ಬಂದ ತಕ್ಷಣ ನಾವೆಲ್ಲ ಎದ್ದೋಗ್ಬೇಕು. ಓಕೆ ಮಚ್ಚ, ಅವನು ಬಂದ ಸುಮ್ಮನಿರು. ಏನು ಆರ್ಡ್ರ್ ಮಾಡಿದೆ ಮಗ? 1 ಪಪ್ಸು, 1 ಸಮೋಸ, 1 ಲೈಮು ಅಷ್ಟೇ ಮಚ್ಚ. ಅದರೊಟ್ಟಿಗೆ ಇದನ್ನು ಸ್ವಲ್ಪ ಸೇರಿಸ್ಕೊ ಮಚ್ಚ. ಸೂಪರ್ ಮಚ್ಚ. ಹಾ, ಚೊಂಬೇಶ್ವರ. ಕೊಟ್ರಲ್ಲಪ್ಪ ಕೈನ. ಹಲೋ ಹಲೋ, ಎಲ್ಲಿದ್ದೆಲ್ಲ? ರೂಮು. ಎಕ್ಸಾಮ್ ಇದೆ, ಬೇಗ ಬರ. ಅರ್ಧ ಗಂಟೆ ಹೊಂಟಿನ ಅಷ್ಟೇ, ಎಕ್ಸಾಮ್ ಇದೆ, ಬೇಗ ಬಾ. ಎಷ್ಟೊತ್ತಿಗೆ? ಬಂದೆ. ಓಕೆ ಓಕೆ, ಬೇಗ ಬಾ. ನಮ್ಮ ದೇಶದಲ್ಲಿ ಹೆಲ್ಮೆಟ್ ಕಡ್ಡಾಯ ಮಾಡಿ ಬೈಕ್ ಜೊತೆ ಒಂದು ಹೆಲ್ಮೆಟ್ ಅಂತ ತಗೊಂಡ್ರು ಕೂಡ ಕೈಯಲ್ಲಿ ಹಿಡ್ಕೊಂಡು ತಿರುಗಾಡುವಂಥ ಜನ ನಮ್ಮವರು. ಯಾಕೆ ಹೇಳಿ? ಇವಾಗಿನ ಕಾಲದಲ್ಲಿ ಸೇಫ್ಟಿಗಿಂತ ಲುಕ್ಸ್ಗೆ ಜಾಸ್ತಿ ಬೆಲೆ. ಅಯ್ಯಯ್ಯೋ, ಹೆಲ್ಮೆಟ್ ಹಾಕಿದ್ರು ಎಲ್ಲಿ ನನ್ನ ಮುಖ ಕಾಣಲ್ವೋ, ಯಾರು ನನ್ನ ನೋಡಲ್ವೋ ಅನ್ನೋ ಭ್ರಮೆ. ಬದುಕಿದ್ರೆ ತಾನೇ.
ವಿಡಿಯೋಸ್ ಎಲ್ಲ ಹೇಗೆ ಬಂದಿದಾವೆ? ಚೆನ್ನಾಗಿ ಬಂದಿದಾವ? ಮೊಬೈಲಲ್ಲಿ ತೆಗೆದ್ರೆ ಚೆನ್ನಾಗಿ ಬರಲ್ಲ ಸರ್, ಡಿಜಿಟಲ್ ಕ್ಯಾಮ್ರಾದಲ್ಲಿ ತೆಗೆದ್ರೆ ಸಖತ್ತಾಗಿ ಬರುತ್ತೆ. ಅವಾಗ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರೆ ಲೈಕ್ಸ್ ಕಮೆಂಟು ಶೇರ್ಸ್ ಕಿತ್ಕೊಂಡು ಹೋಗ್ತಿತ್ತು. ನಿಮ್ಮ ಮೊಬೈಲ್ ತೆಗೀರಿ, ಆದರೆ ವಿಡಿಯೋನೋ ಫೋಟೋನೋ ತೆಗಿಯೋಕ್ಕಲ್ಲ. 108ಗೆ ಕಾಲ್ ಮಾಡಿ ಆ್ಯಂಬುಲೆನ್ಸ್ ಕರೆಸಿ. ಅಕಸ್ಮಾತ್ ಇದೇ ಜಾಗದಲ್ಲಿ ನಿಮ್ಮಪ್ಪ ಅಮ್ಮ ಅಣ್ಣ ತಂಗಿ ಯಾರಾದರೂ ಇದ್ದಿದ್ರೆ ಅವಾಗ್ಲೂ ಇದೇ ಥರ ವಿಡಿಯೋ ಮಾಡ್ಕೊಂಡು ನಿಂತ್ಕೋತಿದ್ರಾ? ಇಲ್ಲ ತಾನೇ? ಅವ್ನು ಕಾಪಾಡಿ ಅಂತಿರ್ತಾನೆ, ಒಂದು ಹನಿ ನೀರು ಕೂಡ ಹಾಕೋದಿಲ್ಲ. ಅದನ್ನೆಲ್ಲ ಬಿಟ್ಟು ಜೂಮ್ ಹಾಕಿ ವಿಡಿಯೋ ತೆಗಿತೀರಾ? ನಾಚಿಕೆ ಆಗಲ್ವಾ ನಿಮಗೆಲ್ಲ? ಅಕಸ್ಮಾತ್ ಅದೇ ಜಾಗದಲ್ಲಿ ನಿಮ್ಮ ಮನೆಯವ್ರು ಯಾರಾದರೂ ಇದ್ದು ಅದೇ ಥರ ವಿಡಿಯೋ ತೆಗೆದು ಒಂದಿನ ಆ ವಿಡಿಯೋನ ನೀವು ನೋಡಿದಾಗ ನಿಮಗೆಲ್ಲ ಹೇಗಾಗಬೇಡ. ಯಾರೇ ಬಿದ್ದರೂ ನಮ್ಮವ್ರು ಅಂತ ಫೀಲ್ ಮಾಡ್ರು. ಬದುಸೋಕೆ ಟ್ರೈ ಮಾಡಿ, ಇನ್ಮೇಲಾದರೂ ಬದಲಾಗೋಕೆ ಟ್ರೈ ಮಾಡಿ. ನೋಡಿದ್ರಲ್ಲ, ಒಬ್ಬ ಆಕ್ಸಿಡೆಂಟ್ ಆಗಿ ಬಿದ್ದಿದ್ರು ಹೇಗೆ ಕುತೂಹಲದಿಂದ ವಿಡಿಯೋ ತೆಗಿಸಿದ್ದಾರಂತ. ಇದು ನಮ್ಮ ಸಮಾಜ. ಕಾಲ ಬದಲಾದ್ರು, ಕಾನೂನು ಬದಲಾದ್ರು, ಯೋಚನೆಗಳು ಮಾತ್ರ ಬದಲಾಗಲಿಲ್ಲ. ಕಣ್ಣಿದ್ರು ಅವನು ಮಾತ್ರ ಯಾರ ಕಣ್ಗೂ ಕಾಣಿಸ್ಲಿಲ್ಲ ಅಲ್ವಾ? ತಡಿ, ಓಯ್ ಡಾಕ್ಟರ್ ಹೇಳ್ತಾ ಇದ್ದಾರೆ ಅರ್ಜುನ್ಗೆ ಅರ್ಜೆಂಟಾಗಿ ಓ ನೆಗೆಟಿವ್ ಬ್ಲಡ್ ಬೇಕಂತೆ. ಶಶಿನ್ ಕರ್ಕೊಂಬ. ಹೌದಾ? ಸರಿ ಮಚ್ಚ. ನಿಂದು ಓ ನೆಗೆಟಿವ್ ಬ್ಲಡ್ ತಾನೆ? ಏನೋ ಮಚ್ಚ, ಈ ಟೈಮಲ್ಲೂ ಬೇಕಾಗಿತ್ತ ನಿನಗಿದೆಲ್ಲ? ಹೋಗೋ. ಮಚ್ಚ, ಡಾಕ್ಟರ್ ಕರೀತಿದ್ದಾರೆ, ಹೋಗಿ ಬರ್ತೀನಿ. ಬ್ಲಡ್ ಸಿಕ್ಕಿಲ್ಲ ಕಣೋ, ಅವ್ನು ಉಳಿಸ್ಕೊಳ್ಳೋಕ್ಕಾಗಿಲ್ಲ. ಸಿಗರೇಟ್ ಅಂದರೆ ಸ್ಟ್ರೆಸ್ ರಿಲೀಫಿಂಗ್ ಏಜೆಂಟ್ ಅಂದ್ಕೊಂಡಿದ್ದೀರಾ ಅನಿಸುತ್ತೆ. ಆದರೆ ಅದೇ ಎಲ್ಲರ ಲೈಫ್ನ ಡಿಸ್ಟ್ರಾಯ್ ಮಾಡ್ತಿರೋ ಭಾಳ ದೊಡ್ಡ ಏಜೆಂಟ್ ಅನ್ನೋದು ನೆನಪಿರಲಿ. ತಗೋ, ಇದನ್ನು ಹೊಡೆದು ಸಾಯಿ. ನೀನು ಈ ಹಾಳಾದ ಹ್ಯಾಬಿಟ್ ಇರಲಿಲ್ಲ ಅಂದರೆ ಅರ್ಜುನ್ ಇಷ್ಟೊತ್ತಿ ಬದುಕಿರ್ತಿದ್ನಲ್ಲೋ. ತಪ್ಪು ಮಾಡಿಬಿಟ್ಟೆ ನಿಜ. ಮೊದಲಿಂದ ಹೇಳ್ತಾ ತಾನೆ ಬಿಟ್ಬಿಡು ಅಂತ. ಒಂದು ಜೀವ ಉಳಿತಿತ್ತಲ್ಲೋ. ಪ್ಲೀಸ್ ಕಣ, ಬಿಟ್ಬಿಡು. ನನಗೆ ಇನ್ನೊಬ್ಬನ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಕಣ. ಇವಾಗ ಅಪರಾಧಿ ಯಾರು ಅಂತ ನೀವೇ ಡಿಸೈಡ್ ಮಾಡಿ. ಆ ದಿನ ಅವನು ಹೆಲ್ಮೆಟ್ ಹಾಕಿದರೆ, ಅಥವಾ ಅಲ್ಲಿದ್ದಿದ್ದ ಜನ ಬ್ಲಡ್ ಲಾಸ್ ಆಗ್ತಿದ್ರು ನೋಡ್ತಾ ವಿಡಿಯೋ ತೆಗಿತಾ ಇಲ್ದಿದ್ರೆ, ಅಥವಾ ಅವನ ಫ್ರೆಂಡಿಗೆ ಸಿಗರೇಟ್ ಶೋಕಿ ಇಲ್ಲ ಅಂದಿದ್ರೆ ಅವನ ಇಷ್ಟೊತ್ತಿಗೆ ಬದುಕಿರ್ತಿದ್ದ ಅನಿಸುತ್ತೆ. ನೋಡಿ, ಯೋಚನೆ ಮಾಡಿ. ಸಮಯ ಸಂದರ್ಭ ಹೇಗೆ, ಎಲ್ಲಿ, ಯಾವಾಗ ಅಂತ ಯಾರಿಗೂ ಗೊತ್ತಿಲ್ಲ. ಹೇಳೋಷ್ಟು ಹೇಳಿದ್ದೀನಿ. ಬದಲಾಗ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿದ್ದು. सांसों के किसी एक मोड़ पर मिली थी तू जिंदगी, मेरी दोस्त बन के चल दिया
बात मान कर तेरा हाथ थाम कर